ಕಿಚ್ಚ ಸುದೀಪ್ ಒಂದು ಸಿಹಿ ಸುದ್ದಿ ಹೊತ್ತು ತಂದಿದ್ದಾರೆ. ಸುದ್ದಿ ಕೇಳಿ ಅಭಿಮಾನಿಗಳು, ಅದರಲ್ಲೂ ಬಿಗ್ ಬಾಸ್ ನೋಡೋರಂತೂ ಫುಲ್ ಖುಷಿಯಾಗಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಬಿಗ್ ಬಾಸ್ಗೆ ಕಿಚ್ಚ ರೀಎಂಟ್ರಿ ಬಹುತೇಕ ಫಿಕ್ಸ್. ಸಾಲು ಕಂಡೀಷನ್ ಹಾಕಿದ ಸುದೀಪ್. ಬಿಗ್ ಬಾಸ್ 11ನೇ ಸೀಸನ್ ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ 12ನೇ ಆವೃತ್ತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನೋ ವಿಚಾರ. ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್, ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಯೋಜಕರು ಸುದೀಪ್ ಹಾಕಿರೋ ಕಂಡೀಷನ್ಸ್ ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷ ಆಗ್ಬೇಕು ಅಂತ ಕಂಡೀಷನ್ ಹಾಕೋ ಮೂಲಕ ಕಿಚ್ಚ ಕನ್ನಡಿಗರ ಮನ ಗೆದ್ದಿದ್ದಾರೆ. ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ಕಿಚ್ಚನಿಗಿಂತ ಬೆಸ್ಟ್ ಯಾರೂ ಇಲ್ಲ. ಆದ್ದರಿಂದ ಸುದೀಪರನ್ನೇ ಮನವೊಲಿಸುವಲ್ಲಿ ಆಯೋಜಕರು ಬಹುತೇಕ ಯಶಸ್ಸು ಕಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಿಚ್ಚ ಸುದೀಪ್ ಒಂದು ಸಿಹಿ ಸುದ್ದಿ ಹೊತ್ತು ತಂದಿದ್ದಾರೆ. ಸುದ್ದಿ ಕೇಳಿ ಅಭಿಮಾನಿಗಳು, ಅದರಲ್ಲೂ ಬಿಗ್ ಬಾಸ್ ನೋಡೋರಂತೂ ಫುಲ್ ಖುಷಿಯಾಗಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಬಿಗ್ ಬಾಸ್ಗೆ ಕಿಚ್ಚ ರೀಎಂಟ್ರಿ ಬಹುತೇಕ ಫಿಕ್ಸ್. ಸಾಲು ಕಂಡೀಷನ್ ಹಾಕಿದ ಸುದೀಪ್. ಬಿಗ್ ಬಾಸ್ 11ನೇ ಸೀಸನ್ ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ 12ನೇ ಆವೃತ್ತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನೋ ವಿಚಾರ. ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್, ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಯೋಜಕರು ಸುದೀಪ್ ಹಾಕಿರೋ ಕಂಡೀಷನ್ಸ್ ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷ ಆಗ್ಬೇಕು ಅಂತ ಕಂಡೀಷನ್ ಹಾಕೋ ಮೂಲಕ ಕಿಚ್ಚ ಕನ್ನಡಿಗರ ಮನ ಗೆದ್ದಿದ್ದಾರೆ. ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ಕಿಚ್ಚನಿಗಿಂತ ಬೆಸ್ಟ್ ಯಾರೂ ಇಲ್ಲ. ಆದ್ದರಿಂದ ಸುದೀಪರನ್ನೇ ಮನವೊಲಿಸುವಲ್ಲಿ ಆಯೋಜಕರು ಬಹುತೇಕ ಯಶಸ್ಸು ಕಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಿಚ್ಚ ಸುದೀಪ್ ಒಂದು ಸಿಹಿ ಸುದ್ದಿ ಹೊತ್ತು ತಂದಿದ್ದಾರೆ. ಸುದ್ದಿ ಕೇಳಿ ಅಭಿಮಾನಿಗಳು, ಅದರಲ್ಲೂ ಬಿಗ್ ಬಾಸ್ ನೋಡೋರಂತೂ ಫುಲ್ ಖುಷಿಯಾಗಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಬಿಗ್ ಬಾಸ್ಗೆ ಕಿಚ್ಚ ರೀಎಂಟ್ರಿ ಬಹುತೇಕ ಫಿಕ್ಸ್. ಸಾಲು ಕಂಡೀಷನ್ ಹಾಕಿದ ಸುದೀಪ್. ಬಿಗ್ ಬಾಸ್ 11ನೇ ಸೀಸನ್ ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ 12ನೇ ಆವೃತ್ತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನೋ ವಿಚಾರ. ಬಿಗ್ ಬಾಸ್
ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್ ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಯೋಜಕರು ಸುದೀಪ್ ಹಾಕಿರೋ ಕಂಡೀಷನ್ಸ್ ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡವೇ ವೇದಘೋಷ ಆಗ್ಬೇಕು ಅಂತ ಕಂಡೀಷನ್ ಹಾಕೋ ಮೂಲಕ ಕಿಚ್ಚ ಕನ್ನಡಿಗರ ಮನ ಗೆದ್ದಿದ್ದಾರೆ. ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ಕಿಚ್ಚನಿಗಿಂತ ಬೆಸ್ಟ್ ಯಾರೂ ಇಲ್ಲ. ಆದ್ದರಿಂದ ಸುದೀಪರನ್ನೇ ಮನವೊಲಿಸುವಲ್ಲಿ ಆಯೋಜಕರು ಬಹುತೇಕ ಯಶಸ್ಸು ಕಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಿಚ್ಚ ಸುದೀಪ್ ಒಂದು ಸಿಹಿ ಸುದ್ದಿ ಹೊತ್ತು ತಂದಿದ್ದಾರೆ. ಸುದ್ದಿ ಕೇಳಿ ಅಭಿಮಾನಿಗಳು, ಅದರಲ್ಲೂ ಬಿಗ್ ಬಾಸ್ ನೋಡೋರಂತೂ ಫುಲ್ ಖುಷಿಯಾಗಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಬಿಗ್ ಬಾಸ್ಗೆ ಕಿಚ್ಚ ರೀ ಎಂಟ್ರಿ ಬಹುತೇಕ ಫಿಕ್ಸ್. ಸಾಲು ಕಂಡೀಷನ್ ಹಾಕಿದ ಸುದೀಪ್. ಬಿಗ್ ಬಾಸ್ 11ನೇ ಸೀಸನ್ ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ 12ನೇ ಆವೃತ್ತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನೋ ವಿಚಾರ. ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್ ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಯೋಜಕರು ಸುದೀಪ್ ಹಾಕಿರೋ ಕಂಡೀಷನ್ಸ್ ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡವೇ ವೇದಘೋಷ ಆಗ್ಬೇಕು ಅಂತ ಕಂಡೀಷನ್ ಹಾಕೋ ಮೂಲಕ ಕಿಚ್ಚ ಕನ್ನಡಿಗರ ಮನ ಗೆದ್ದಿದ್ದಾರೆ. ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ಕಿಚ್ಚನಿಗಿಂತ ಬೆಸ್ಟ್ ಯಾರೂ ಇಲ್ಲ. ಆದ್ದರಿಂದ ಸುದೀಪರನ್ನೇ ಮನವೊಲಿಸುವಲ್ಲಿ ಆಯೋಜಕರು ಬಹುತೇಕ ಯಶಸ್ಸು ಕಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಿಚ್ಚ ಸುದೀಪ್ ಒಂದು ಸಿಹಿ ಸುದ್ದಿ ಹೊತ್ತು ತಂದಿದ್ದಾರೆ. ಸುದ್ದಿ ಕೇಳಿ ಅಭಿಮಾನಿಗಳು, ಅದರಲ್ಲೂ ಬಿಗ್ ಬಾಸ್ ನೋಡೋರಂತೂ ಫುಲ್ ಖುಷಿಯಾಗಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಬಿಗ್ ಬಾಸ್ಗೆ ಕಿಚ್ಚ ರೀ ಎಂಟ್ರಿ ಬಹುತೇಕ ಫಿಕ್ಸ್. ಸಾಲು ಕಂಡೀಷನ್ ಹಾಕಿದ ಸುದೀಪ್. ಬಿಗ್ ಬಾಸ್ 11ನೇ ಸೀಸನ್ ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ. ಈಗ 12ನೇ ಆವೃತ್ತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಕಳೆದ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು. ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗೂ ಸುದ್ದಿಯಾಗಿತ್ತು. ಇಡೀ ಸೀಸನ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಅನ್ನೋ ವಿಚಾರ. ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್ ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಯೋಜಕರು ಸುದೀಪ್ ಹಾಕಿರೋ ಕಂಡೀಷನ್ಸ್ ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡವೇ ವೇದಘೋಷ ಆಗ್ಬೇಕು ಅಂತ ಕಂಡೀಷನ್ ಹಾಕೋ ಮೂಲಕ ಕಿಚ್ಚ ಕನ್ನಡಿಗರ ಮನ ಗೆದ್ದಿದ್ದಾರೆ. ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ಕಿಚ್ಚನಿಗಿಂತ ಬೆಸ್ಟ್ ಯಾರೂ ಇಲ್ಲ. ಆದ್ದರಿಂದ ಸುದೀಪರನ್ನೇ ಮನವೊಲಿಸುವಲ್ಲಿ ಆಯೋಜಕರು ಬಹುತೇಕ ಯಶಸ್ಸು ಕಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.